ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಪಿ ಅಲರ್ಟ್ಗೆ ಸ್ವಾಗತ. ಮಾಜಿ ಕೇಂದ್ರ ಸಚಿವರಾದ ಶರದ್ ಪವಾರ್ ಅವರ ಕೇಂದ್ರದಲ್ಲಿ 2 ದಿನ ತರಬೇತಿ. ಎಐ ಟೆಕ್ನಾಲಜಿಯನ್ನು ಬಳಸಿ ಸಾವಯವ ಕೃಷಿಗೆ ಒತ್ತು ಕೊಡುವ ಬಗ್ಗೆ ಕರ್ನಾಟಕ ಸರ್ಕಾರಕ್ಕೆ ತಿಳಿಸುವುದಾಗಿ ಹೇಳಿಕೆ ಕೊಟ್ಟ ಮಹಾಂತೇಶ್. ಮಹಾರಾಷ್ಟ್ರದ ಬಾರ್ಮತಿಯ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಜಿಲ್ಲಾ ಕೃಷಿಕ ಸಮಾಜ ಅಧ್ಯಕ್ಷ ಹಾಗೂ ಸದಸ್ಯರು ಕೇಂದ್ರ ಮಾಜಿ ಕೃಷಿ ಸಚಿವರಾದ ಶರದ್ ಪವಾರ್ ಅವರು ಪ್ರಾರಂಭಿಸಿದ ಬಾರ್ಮತಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 2 ದಿನಗಳ ಕಾಲ ತರಬೇತಿಯನ್ನು ಪಡೆದರು. ಶರದ್ ಪವಾರ್ ಅವರ ಮಗ ಅಜಿತ್ ಪವಾರ್ ಇಡೀ ದೇಶಕ್ಕೆ ಮಾದರಿಯಾದ ಎಐ ಟೆಕ್ನಾಲಜಿಯನ್ನು ಬಳಸಿ ಕಬ್ಬು ಬೆಳೆಯ ಕುರಿತು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಸಾವಯವ ಕೃಷಿಗೆ ನೀಡುವ ಹಲವಾರು ಬೆಳೆಗಳ ಪ್ರತ್ಯಕ್ಷಗಳನ್ನ ಪ್ರಾಯೋಗಿಕವಾಗಿ ಹಲವಾರು ಕೆವಿಕೆಯ ವಿಜ್ಞಾನಿಗಳ ಜೊತೆ ರೈತರ ಸಂವಾದ ನಡೆಸಿದ್ರು. ಬಾಗಲಕೋಟೆ ಜಿಲ್ಲೆಯಿಂದ ಜಿಲ್ಲಾ ಕೃಷಿಕ ಸಮಾಜ ಅಧ್ಯಕ್ಷ ಮಹಾಂತೇಶ್ ಲಕ್ಷ್ಮಿ ಅಟ್ಟಿ ಕರ್ನಾಟಕ ಸರ್ಕಾರಕ್ಕೆ ಈ ವಿಚಾರಗಳನ್ನ ತಿಳಿಸುವುದಾಗಿ ಹಾಗೂ ಉತ್ತರ ಕರ್ನಾಟಕದಲ್ಲಿ ರೈತರಿಗೆ ಈ ರೀತಿಯಾದಂತಹ ಯೋಜನೆಗಳ ಸಂವಾದ ಕಾರ್ಯಕ್ರಮಗಳನ್ನ ಏರ್ಪಡಿಸುವುದಾಗಿ ತಿಳಿಸಿದ್ರು. ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರಾದ ಮಹಾಂತೇಶ್ ಲಕ್ಷ್ಮ ಅಟ್ಟಿ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕರ ಕಚೇರಿ, ಕೃಷಿ ಇಲಾಖೆ. ಎಐ ಟೆಕ್ನಾಲಜಿ ಕೇಂದ್ರದಲ್ಲಿ ನಾವೆಲ್ಲ ನೋಡ್ತಾ ಇರುವಾಗ ಎಐ ಟೆಕ್ನಾಲಜಿಯನ್ನ ಇಡೀ ದೇಶವ್ಯಾಪ್ತಿ ಅಳವಡಿಸುವ ನಿಟ್ಟಿನಲ್ಲಿ ಒಂದು ಹೊಸ ತಂತ್ರಜ್ಞಾನವನ್ನು ಬಾರಾಮತಿ ಕೇಂದ್ರದಲ್ಲಿ ಅಳವಡಿಸಿದ್ದಾರೆ. ಇದು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಹವಾಮಾನ ವೈಪರೀತ್ಯವನ್ನ ಮತ್ತು ಅದು ಬೀಜ ಗೊಬ್ಬರವನ್ನ ಅಥವಾ ಮಣ್ಣಿನ ಫಲವತ್ತತೆಯನ್ನ, ಮಣ್ಣಿನ ತೇವಾಂಶವನ್ನ ಯಾವ ತರನಾಗಿ ಮಣ್ಣಿನ ತೇವಾಂಶವನ್ನ ಮಾಡಬಹುದು ಅನ್ನೋದನ್ನ ಈ ಎಐ ಟೆಕ್ನಾಲಜಿ ಕಲಿಸಿಕೊಡ್ತಾ ಇದೆ. ನಾನು ಇವತ್ತು ಮಹಾರಾಷ್ಟ್ರದಲ್ಲಿ ಇರೋದ್ರಿಂದ ಇದು ಕರ್ನಾಟಕದ ರೈತರಿಗೆ ಉಪಯೋಗ ಆಗಲಿ ಅಂತೇಳಿ ಎಐ ಟೆಕ್ನಾಲಜಿಯನ್ನು ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ 80 ಟನ್ನಷ್ಟು, ಕನಿಷ್ಠ 60ರಿಂದ 80, 80ರಿಂದ 100, 20 ಟನ್ ಹೆಚ್ಚಿಗೆ ಬೆಳೆಯುವಂಥ ಒಂದು ಎಐ ಟೆಕ್ನಾಲಜಿ. ಇದರ ಮೂಲಕ ಆ ಕಬ್ಬಿಗೆ ಏನು ಎಷ್ಟು ನೀರು ಬೇಕು, ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಬೇಕು, ಯಾವ ಪ್ರಮಾಣದಲ್ಲಿ ಇದು ಬೆಳವಣಿಗೆಗೆ ಸಹಾಯ ಆಗುತ್ತೆ, ಇದಕ್ಕೆ ಯಾವ ರೋಗಗಳು ಬಂದಾಗ ಅದನ್ನು ಆ ಟೆಕ್ನಾಲಜಿ ನಮಗೆ ರೋಗ ಬರೋದನ್ನು ತೋರಿಸುತ್ತೆ. ಅದರ ಜೊತೆಗೆ ಎಷ್ಟು ಗೊಬ್ಬರ ಅಂಶವನ್ನು ಕೊಡುವಂಥ ವ್ಯವಸ್ಥೆಗೆ ಈ ಪೈಪ್ಗಳ ಮೂಲಕ ಆನ್ಲೈನ್ ವ್ಯವಸ್ಥೆಯಲ್ಲಿ ಡ್ರಿಪ್ ಮಾಡಿದ್ದಾರೆ. ಇದು ಸಂಪೂರ್ಣ ಆನ್ಲೈನ್ ವ್ಯವಸ್ಥೆ ಇರೋದ್ರಿಂದ ಆ ಹವಾಮಾನದ ಆಧಾರದ ಮೇಲೆ ಇದು ಸಂಪೂರ್ಣವಾಗಿ ಈ ಕಬ್ಬನ್ನು ಬೆಳವಣಿಗೆಗೆ 20 mm ಅನುಕೂಲ ಆಗುತ್ತೆ. 20 mm ಅನ್ನೋ ಒಂದು ಡ್ರಿಪ್ ಪೈಪ್ಗಳನ್ನು ಎರಡು ಕಡೆಯಿಂದ ಅಳವಡಿಸಿದ್ದಾರೆ. ಹೆಚ್ಚಾಗಿ ಆ ಕಬ್ಬಿನ ವಿಚಾರವನ್ನು ನೋಡಿಕೊಂಡಾಗ ಇದು ಸಂಪೂರ್ಣವಾಗಿ ಈ ಮಣ್ಣಿನ ತೇವಾಂಶ ಮತ್ತು ಇದಕ್ಕೆ ಬೇಕಾದಂಥ ಗೊಬ್ಬರ ಇದನ್ನ ಕಂಪ್ಯೂಟರ್ ಮೂಲಕ, ಮೊಬೈಲ್ ಮೂಲಕ ತಿಳಿಸಿಕೊಡುವಂಥ ಒಂದು ಎಐ ಟೆಕ್ನಾಲಜಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಇದನ್ನು ನಮ್ಮ ರಾಜ್ಯಗಳಲ್ಲಿ, ನಮ್ಮ ಜಿಲ್ಲೆಗಳಲ್ಲಿ ಅಳವಡಿಸುವಂಥ ವ್ಯವಸ್ಥೆಗೆ ನಾವು ಮುಂದಿನ ಒಂದು ಸರ್ಕಾರಕ್ಕೆ ಒಂದು ಅವಕಾಶವನ್ನು ಕೊಡ್ರಿ ಅಂತೇಳಿ ನಾವು ಬರಿತೇವೆ. तकरीबन 1 महीना से 1.5 महीना, 1 महीने से ऊपर ज़्यादा सेट होने के पहले क्या कोकोपीट वो अनार में लगा, कोकोपीट अनार में रहता है. पेरू में तो इस तरह से हो जाता है. उसके बाद में आम में पाचर कलम रहता है, उसको जगह भी कर जाता है, उसकी डायरेक्ट लकड़ी निकाली उसको कट करके उसमें पिटा देने का. ये ऐसे प्लांट झाड़ के ऊपर बस पेरू का होता है. जमीन नहीं ये अनार का इस तरह से अनार का ಸದಾ ವೀಕ್ಷಿಸುತ್ತೀರಿ ನಿಮ್ಮ ನ್ಯೂಸ್ ಬಿ ಅಲರ್ಟ್ ವಾಹಿನಿ. ಇದು ಜನಪರ ಧ್ವನಿ.